ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಉಪಕದನದ ಅಖಾಡ ರಂಗೇರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತದಾನವೂ ಕೂಡ ಅಷ್ಟೇ ತುರುಸಾಗಿ ನಡೀತಾ ಇದೆ. ಬಿಸಿಲು ಯಾವ ಅಡ್ಡಿಯನ್ನು ಮಾಡ್ತಾ ಇಲ್ಲ. ಆದರೆ ಇದರ ಮಧ್ಯೆ ಜನ ಕಾಂಚಾಣವೂ ಕೂಡ ಈ ಉಪಕದನದಲ್ಲಿ ಜಾಸ್ತಿನೇ ಸೌಂಡ್ ಮಾಡ್ತಾ ಇದೆ. ವೋಟ್ ಹಾಕೋಕ್ ಬಂದವರಿಗೆ ಕುಡಿಯೋಕ್ ನೀರು ಸಿಗ್ಲಿಲ್ಲ ಅಂದ್ರೂ ಸಾಕು, 500 ರೂಪಾಯಿ ನೋಟ್ ಸಿಗ್ತಾ ಇದೆ. ಇದು ಸದ್ಯಕ್ಕಿನ ಅಲ್ಲಿನ ಪರಿಸ್ಥಿತಿ. ಜನ ಬೇಸತ್ತು ಹೋಗಿದ್ದಾರೆ. ಮೂಲ ಸೌಕರ್ಯ ಇಲ್ಲದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟಿಂಗ್ ಮಾಡೋದಕ್ಕೆ ಬಂದ ವೃದ್ಧೆಯೊಬ್ಬರು ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಅವರು ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ಇಲ್ಲ. ಆದ್ರೆ ಆಚೆ ಈಚೆ 500 ರೂಪಾಯಿ ನೋಟ್ ಮಾತ್ರ ಸಿಗ್ತಾ ಇದೆ. ಇದರಿಂದ ರೊಚ್ಚಿಗೆದ್ದ ಜನ ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಾರಣ ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸಿರಿ. ಕೊಟ್ರಿ 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಕೊಟ್ರಿ. ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ. ನೋಡಿ, ಕಾಂಗ್ರೆಸ್ನವರು 500 ರೂಪಾಯಿ ನೋಟ್ ಕೊಟ್ರು ಅಂತ ಆ ಮಹಿಳೆ ಹೇಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಿಡಿಯೋ ಸಾಕ್ಷಿಯನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆ ಹೇಳ್ತಾ ಇರೋದು 500 ರೂಪಾಯಿ ನೋಟ್ ಕೊಟ್ರು. ಯಾರು ಕೊಟ್ರು? ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ ಅವರು. ಈ ಕಡೆ ಕಾಂಗ್ರೆಸ್ ಮುಖಂಡ ಸಂತೋಷ್ ಅವರ ಕಾರಿಗೆ ಸ್ಥಳೀಯರು ಮುತ್ತಿಗೆ ಹಾಕಿದ್ದಾರೆ. ಈ ರೀತಿ ಬೆಳವಣಿಗೆ ನಡೀತಾ ಇರೋದು ಬಾಗಲಕೋಟೆಯಲ್ಲಿ. ಅಟ್ ದ ಸೇಮ್ ಟೈಮ್ ವೃದ್ಧೆಯೊಬ್ಬರು ತಮ್ಮ ಪವಿತ್ರ ಹಕ್ಕನ್ನ ಚಲಾವಣೆ ಮಾಡೋದಕ್ಕಂತ ಬಂದಿದ್ದಾರೆ. ಆದರೆ ರಣ ಉರಿ ಬಿಸಿಲು, ಅಸ್ವಸ್ಥಗೊಂಡು ಕೆಳಗೆ ಬಿದ್ರೆ ಅವರು ಕುಡಿಯೋದಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಆಚೆ ಕಡೆ ನೋಡಿ, ಜನ ಕಾಂಚಾಣ ಯಾವ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿ. ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಇದು ವೋಟಿಂಗ್ ಮಾಡೋದಕ್ಕೆ ಬಂದವರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಆಚೆ ಕಡೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇರೋರಿಗೆ 500 ರೂಪಾಯಿ ಬಿಸಿ ನೋಟು. ಯಾರು ಕೊಟ್ರು ಅಂತ ಕೇಳಿದ್ರೆ ಆ ಮಹಿಳೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಉಪಕದನದ ಅಖಾಡ ರಂಗೇರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತದಾನವೂ ಕೂಡ ಅಷ್ಟೇ ತುರುಸಾಗಿ ನಡೀತಾ ಇದೆ. ಬಿಸಿಲು ಯಾವ ಅಡ್ಡಿಯನ್ನು ಮಾಡ್ತಾ ಇಲ್ಲ. ಆದರೆ ಇದರ ಮಧ್ಯೆ ಜನ ಕಾಂಚಾಣವೂ ಕೂಡ ಈ ಉಪಕದನದಲ್ಲಿ ಜಾಸ್ತಿನೇ ಸೌಂಡ್ ಮಾಡ್ತಾ ಇದೆ. ವೋಟ್ ಹಾಕೋಕ್ ಬಂದವರಿಗೆ ಕುಡಿಯೋಕ್ ನೀರು ಸಿಗ್ಲಿಲ್ಲ ಅಂದ್ರೂ ಸಾಕು, 500 ರೂಪಾಯಿ ನೋಟ್ ಸಿಗ್ತಾ ಇದೆ. ಇದು ಸದ್ಯಕ್ಕಿನ ಅಲ್ಲಿನ ಪರಿಸ್ಥಿತಿ. ಜನ ಬೇಸತ್ತು ಹೋಗಿದ್ದಾರೆ. ಮೂಲ ಸೌಕರ್ಯ ಇಲ್ಲದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟಿಂಗ್ ಮಾಡೋದಕ್ಕೆ ಬಂದ ವೃದ್ಧೆಯೊಬ್ಬರು ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಅವರು ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ಇಲ್ಲ. ಆದ್ರೆ ಆಚೆ ಈಚೆ 500 ರೂಪಾಯಿ ನೋಟ್ ಮಾತ್ರ ಸಿಗ್ತಾ ಇದೆ. ಇದರಿಂದ ರೊಚ್ಚಿಗೆದ್ದ ಜನ ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಾರಣ ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸಿರಿ. ಕೊಟ್ರಿ 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಕೊಟ್ರಿ. ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಚಾನ್ಸ್ ಹೊಡೆದ್ರ. ನೋಡಿ, ಕಾಂಗ್ರೆಸ್ನವರು 500 ರೂಪಾಯಿ ನೋಟ್ ಕೊಟ್ರು ಅಂತ ಆ ಮಹಿಳೆ ಹೇಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಿಡಿಯೋ ಸಾಕ್ಷಿಯನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆ ಹೇಳ್ತಾ ಇರೋದು
500 ರೂಪಾಯಿ ನೋಟ್ ಕೊಟ್ರು. ಯಾರು ಕೊಟ್ರು? ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ ಅವರು. ಈ ಕಡೆ ಕಾಂಗ್ರೆಸ್ ಮುಖಂಡ ಸಂತೋಷ್ ಅವರ ಕಾರಿಗೆ ಸ್ಥಳೀಯರು ಮುತ್ತಿಗೆ ಹಾಕಿದ್ದಾರೆ. ಈ ರೀತಿ ಬೆಳವಣಿಗೆ ನಡೀತಾ ಇರೋದು ಬಾಗಲಕೋಟೆಯಲ್ಲಿ. ಅಟ್ ದಿ ಸೇಮ್ ಟೈಮ್ ವೃದ್ಧೆಯೊಬ್ಬರು ತಮ್ಮ ಪವಿತ್ರ ಹಕ್ಕನ್ನ ಚಲಾವಣೆ ಮಾಡೋದಕ್ಕಂತ ಬಂದಿದ್ದಾರೆ. ಆದರೆ ರಣ ಉರಿ ಬಿಸಿಲು ಅಸ್ವಸ್ಥಗೊಂಡು ಕೆಳಗೆ ಬಿದ್ರೆ ಅವರು ಕುಡಿಯೋದಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದರೆ ಆಚೆ ಕಡೆ ನೋಡಿ ಜನ ಕಾಂಚಾಣ ಯಾವ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿ. ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಇದು ವೋಟಿಂಗ್ ಮಾಡೋದಕ್ಕೆ ಬಂದವರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಆಚೆ ಕಡೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇರೋರಿಗೆ 500 ರೂಪಾಯಿ ಬಿಸಿ ನೋಟು. ಯಾರು ಕೊಟ್ರು ಅಂತ ಕೇಳಿದ್ರೆ ಆ ಮಹಿಳೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಅವರು ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ಇಲ್ಲ. ಆದ್ರೆ ಆಚೆ ಈಚೆ 500 ರೂಪಾಯಿ ನೋಟ್ ಮಾತ್ರ ಸಿಗ್ತಾ ಇದೆ. ಇದರಿಂದ ರೊಚ್ಚಿಗೆದ್ದ ಜನ ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಾರಣ ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನೋಡಿ ದೃಶ್ಯಗಳಲ್ಲಿ ಗಮನಿಸಿರಿ. ಕೊಟ್ರಿ 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಅವರು ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಅವರು ಚಾನ್ಸ್ ಹೊಡೆದ್ರ ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಅವರು ಚಾನ್ಸ್ ಹೊಡೆದ್ರ ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಅವರು ಚಾನ್ಸ್ ಹೊಡೆದ್ರ ಎಷ್ಟು ಕೊಟ್ರಿ? 500 ಕೊಟ್ರಿ. ಯಾರು ಕೊಟ್ರಿ? ಯಾವ ಪಕ್ಷ ಕೊಟ್ರಿ? ಕಾಂಗ್ರೆಸ್ ಅವರು ಚಾನ್ಸ್ ಹೊಡೆದ್ರ. ನೋಡಿ ಕಾಂಗ್ರೆಸ್ನವರು 500 ರೂಪಾಯಿ ನೋಟ್ ಕೊಟ್ರು ಅಂತ ಆ ಮಹಿಳೆ ಹೇಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಿಡಿಯೋ ಸಾಕ್ಷಿಯನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆ ಹೇಳ್ತಾ ಇರೋದು 500 ರೂಪಾಯಿ ನೋಟ್ ಕೊಟ್ರು. ಯಾರು ಕೊಟ್ರು? ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ ಅವರು. ಈ ಕಡೆ ಕಾಂಗ್ರೆಸ್ ಮುಖಂಡ ಸಂತೋಷ್ ಅವರ ಕಾರಿಗೆ ಸ್ಥಳೀಯರು ಮುತ್ತಿಗೆ ಹಾಕಿದ್ದಾರೆ. ಈ ರೀತಿ ಬೆಳವಣಿಗೆ ನಡೀತಾ ಇರೋದು ಬಾಗಲಕೋಟೆಯಲ್ಲಿ. ಅಟ್ ದಿ ಸೇಮ್ ಟೈಮ್ ವೃದ್ಧೆಯೊಬ್ಬರು ತಮ್ಮ ಪವಿತ್ರ ಹಕ್ಕನ್ನ ಚಲಾವಣೆ ಮಾಡೋದಕ್ಕಂತ ಬಂದಿದ್ದಾರೆ. ಆದರೆ ರಣ ಉರಿ ಬಿಸಿಲು ಅಸ್ವಸ್ಥಗೊಂಡು ಕೆಳಗೆ ಬಿದ್ರೆ ಅವರು ಕುಡಿಯೋದಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಆಚೆ ಕಡೆ ನೋಡಿ ಜನ ಕಾಂಚಾಣ ಯಾವ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿ. ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಇದು ವೋಟಿಂಗ್ ಮಾಡೋದಕ್ಕೆ ಬಂದವರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಆಚೆ ಕಡೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇರೋರಿಗೆ 500 ರೂಪಾಯಿ ಬಿಸಿ ನೋಟು. ಯಾರು ಕೊಟ್ರು ಅಂತ ಕೇಳಿದ್ರೆ ಆ ಮಹಿಳೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಮತ್ತೊಂದು